ಆದಿಕಾಂಡ 19ನೇ ವಚನದಲ್ಲಿ ನಡೆದಿರುವಂಥ ಅನೇಕ ವಿಷಯವನ್ನು ಕುರಿತು ದಿನ ಧ್ಯಾನ ಮಾಡುವವರಾಗಿರೋಣ. ಸಮಯದಲ್ಲಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಸಂದೇಶ ಭಾಗಕ್ಕೋಸ್ಕರ ಹೋಗೋಣ. ನನ್ನ ಜೊತೆ ಸೇರಿ ನೀವು ಪ್ರಾರ್ಥನೆ ಮಾಡುತ್ತೀರಿ. ನಮ್ಮನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸಿದಂಥ ತಂದೆ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಈ ದಿನ ನಿಮ್ಮ ಮಾತುಗಳನ್ನು ಹೇಳುವುದಕ್ಕೆ ಈ ಒಳ್ಳೆಯ ಸಮಯವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳು ತಂದೆ. ನಮ್ಮ ಮಧ್ಯದಲ್ಲಿ ನಿಮ್ಮೊಬ್ಬರದೇ ನಾಮ ಮಹಿಮೆ ಪಡಿಸಿಕೊಳ್ಳಬೇಕೆಂದು ನಿಮ್ಮ ಆತ್ಮನ ಮೂಲಕ ನೀವು ಮಾತನಾಡತಕ್ಕಂಥ ಮಾತುಗಳನ್ನು ನನ್ನ ಮೂಲಕ ಮಾತನಾಡಿರಿ ತಂದೆ ಎಂದು ಈ ಪ್ರಾರ್ಥನೆಯನ್ನು ರಕ್ಷಕನಾದ ಕ್ರಿಸ್ತೇಸನನ್ನು ಪ್ರಾರ್ಥಿಸಿ ಬೇಡಿ ಹೊಂದಿರಪ್ಪ ತಂದೆ. ಎಲ್ಲ ದೇವ ಜನರಿಗೆ ಯೇಸು ಕ್ರಿಸ್ತನ ನಾಮದ ವಂದನೆಗಳು ಪ್ರೇರೆ. ಕಳೆದ ದಿನಮಾನಗಳಲ್ಲಿ ನಾವು ನೋಡಿದಂಥ ಅನೇಕ ವಿಷಯಗಳನ್ನು ನೋಡಿರುವುದು ದೇವರಿಗೆ ಮೊರೆ ಮುಟ್ಟಿತು. ಆ ಮೊರೆಗೆ ತಕ್ಕನ ಹಾಗೆ ದೇವರು ಏನು ಮಾಡಿದ್ರು, ದೇವರು ಇಳಿದು ಬಂದು ತಾನು ಮಾಡ್ತಾರಂಥ ತನ್ನ ಮಕ್ಕಳು ಮಾಡ್ತಾರಂಥ ಕೆಲಸ ಕೆಟ್ಟದಾಗಿರುವುದನ್ನು ನೋಡಿ ತನ್ನ ಹೃದಯದಲ್ಲಿ ನೊಂದುಕೊಂಡನು ಅನ್ನುವಂಥ ವಿಷಯವನ್ನು ಕಳೆದ ವಾರದಲ್ಲಿ ನೋಡಿದ್ವಿ. ಇನ್ನು ಮುಂದೆ ನೋಡುವಾಗ ಲೋಟನನ್ನು ದೇವದೂತರು ಬುದ್ಧಿ ಮಾತನ್ನು ಹೇಳುವಂಥ ವಿಷಯವನ್ನು ಕುರಿತು ಈ ದಿನ ಮಾತಾಡಿಕೊಳ್ಳೋಣ. 14ನೇ ವಚನ ಅಂದರೆ 19ನೇ ಅಧ್ಯಾಯ 14ನೇ ವಚನ ಆದಿಕಾಂಡ. ಆಗ ಲೋಟನು ಹೊರಕ್ಕೆ ಹೋಗಿ ತನ್ನ ಹೆಣ್ಣು ಮಕ್ಕಳನ್ನು ಗೊತ್ತು ಮಾಡಿಕೊಂಡಿದ್ದ ಅಳಿಯಂದಿರಿಗೆ ಈ ಸಂಗತಿಯನ್ನು ತಿಳಿಸಿ, ನೀವೆದ್ದು ಈ ಸ್ಥಳವನ್ನು ಬಿಟ್ಟು ಹೋಗಿರಿ, ಯೆಹೋವನು ಈ ಊರನ್ನು ನಾಶ ಮಾಡುತ್ತಾನೆ ಎಂದು ಹೇಳಿದನು. ಆದರೆ ಅವನು ಅವರಿಗೆ ಗೇಲಿ ಮಾಡುವವನಾಗಿ ಕಾಣಿಸಿದನು. ಈ ಮಾತು ಪ್ರೇರೆ ಎಷ್ಟು ದುಃಖಕರವಾದಂಥ ವಿಷಯದಿಂದ ದೇವರು ಬರೆಸಿರ್ಬೋದು ನೋಡಿ. ಅನಾಹುತ ಆಗ್ತಾ ಇದೆ, ಆಪತ್ತು ಬರ್ತಾ ಇದೆ, ನೀವೆದ್ದು ನಿಮ್ಮನ್ನು ನೀವು ರಕ್ಷಿಸಿಕೊಂಡು ಕಾಪಾಡಿಕೊಳ್ಳಿರಿ ಅಂತ ದೇವರು ಲೋಟನಿಗೆ ಹೇಳಿದ್ದಾರೆ. ಲೋಟನು ಅಳಿಯಂದಿರಿಗೆ ಹೇಳ್ತಾ ಇದ್ದೀನಿ. ಇಲ್ಲೇನಾಗಿದೆ ಅಂದರೆ ಇವ್ರಿಗೆ ಲೋಟನು ಕಾಮಿಡಿ ಮ್ಯಾನ್ ಥರ ಕಾಣ್ತಾ ಇದ್ದಾನಂತೆ, ಗೇಲಿ ಮಾಡುವವನಾಗಿ ಕಾಣಬರ್ತಾವನಂತೆ. ಯಾಕೆ ಪ್ರೇರೆ? ಯೇಸು ಪ್ರಭು ಹೊಸ ಒಡಂಬಡಿಕೆಯಲ್ಲಿ ಹೇಳಿದ್ದಾರೆ, ಯಾವ ಪ್ರವಾದಿಗೂ ಸ್ವಂತ ಮನೆಯಲ್ಲಿ, ಸ್ವಂತ ಊರಲ್ಲಿ, ಸ್ವದೇಶದಲ್ಲಿ ಮರ್ಯಾದೆ ಇಲ್ಲವಂತೆ. ಇಷ್ಟು ಸತ್ಯವಾದ ಮಾತು ಮಾತನಾಡೋರೆ ನೋಡಿ ಪ್ರಿಯರೇ. ಆಶ್ಚರ್ಯ ಆಗುತ್ತೆ. ಯೇಸು ಪ್ರಭುವಿನ ಮಾತು ಎಷ್ಟು ಸತ್ಯ, ಅದ್ಭುತ ಪ್ರಿಯರೇ. ಆತನ ಮಾತುಗಳಲ್ಲಿರುವಂಥ ಸನ್ನಿವೇಶಗಳು ಈ ದಿನ ನಡೆಯೋದನ್ನು ನೋಡಿದ್ರೆ ಎಂಥ ದೇವರಪ್ಪ ಇವರು, ಇಷ್ಟು ಅದ್ಭುತವಾಗಿ ಮಾತನಾಡಿದ್ರು. ಪ್ರಪಂಚದಲ್ಲಿ ಪ್ರೇರೆ ಯಾರು ಮಾತನಾಡೋದಂಥ ಮಾತು ಯೇಸು ಪ್ರಭು ಮಾತನಾಡಿರುವಂಥ ಮಾತು. ಅದು ಅಂದಿಗೂ ಜೀವಂತ, ಇಂದಿಂದಿಗೂ ಜೀವಂತ, ಎಂದೆಂದಿಗೂ ಜೀವಂತ. ಅದು ಅಂದು ಜೀವಂತ, ಇಂದು ಜೀವಂತ, ಎಂದೆಂದಿಗೂ ಜೀವಂತವಾದಂಥ ಮಾತುಗಳು. ಅನೇಕ ಗ್ರಂಥಗಳಲ್ಲಿ, ಬೈಬಲ್ ಗ್ರಂಥದಲ್ಲಿ ಕೆಲವೊಂದು ಮಾತು ಕತ್ಕೊಂಡು ಆಚೆ ಕಡೆ ಒಂದೇ ಒಂದು ಮಾತು ನಿಜ ಹೇಳ್ಬಿಟ್ಟಾಗ ಜನರೆಲ್ಲ ಕೊಂಡಾಡ್ತೀವಿ ಆ ಮನುಷ್ಯನನ್ನು, ಈತನೇ ದೇವರು ಅಂದ್ಕೋತೀವಿ. ಬೈಬಲ್ 1-2 ವಚನ ಅಷ್ಟೇ, ಲಕ್ಷಾಂತರ ವಚನ ಅಲ್ಲ, ಕೇವಲ 1-2 ವಚನ ಈ ಬೈಬಲಲ್ಲಿ ತಿಳಿದಿರೋಂಥ ಮಾತು ಪ್ರಪಂಚದಲ್ಲಿರುವಂಥ ಜನರಿಗೆ ತಿಳಿಸುವಾಗ ಈತನು ದೇವರಂಥ ಮನುಷ್ಯನು ಅಂತ ಆತನಿಗೆ ಹೊಗಳುತ್ತೀವಿ. ಅಂದರೆ ತೆಗ್ದಿರೋಂಥ ಮಾತು ಇಲ್ಲಿದು, ಓಕೆನಾ? ತೆಗ್ದಿರೋಂಥ ಮಾತು ಇಲ್ಲಿದು, ಹೇಳ್ತಾರಂಥ ಮನುಷ್ಯನು ಬೇರೆ. ಆ ಮಾತು ಕೇಳುವಾಗ ಜನರಿಗೆ ಬಹಳ ಇಂಪನ್ಸುತ್ತೆ. ಎಂಥ ಮಾತು ಪ್ರೇರೆ! ಮಹಾತ್ಮ ಗಾಂಧೀಜಿಯವರು ಬೈಬಲಿಂದ 2 ಮಾತನ್ನು ತೆಗೆದುಕೊಂಡಿದ್ದಾರೆ. ಒಂದು ಕೆನ್ನೆಗೆ ಹೊಡೆದ್ರೆ ನೀನು ಶಾಂತಿಯಿಂದ ಮತ್ತೊಂದು ಕೆನ್ನೆ ತೋರಿಸುವಂತ. ಅವರು ಆ ದಿನ ಅವರು ಕಲಿತು ಬಂದು ಹೇಳಿದಂಥ ಮಾತಲ್ಲ ಅದು. ಸ್ವತಃ ಯೇಸು ಕ್ರಿಸ್ತನು ಬೈಬಲ್ ಗ್ರಂಥ ಎಂಬುವಂಥ ಈ ಸತ್ಯವಾದ ಗ್ರಂಥದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 38ನೇ ವಚನದಿಂದ ನೋಡಿದ್ರೆ 5ನೇ ಅಧ್ಯಾಯ 38ನೇ ವಚನದಲ್ಲಿ ಯೇಸು ಪ್ರಭುವಿನ ಮಾತು ಅವ್ರನ್ನ ಆಕರ್ಷಿಸಿತು ಪ್ರಿಯರೇ.
38. ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು ತೆಗೆಸು ಅಂತ ಹೇಳಿಯದೆ ಎಂದು ಕೇಳಿದಿರಷ್ಟೇ. ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಪ್ರೇರೆ ಇಸ್ರಾಯೇಲರಿಗೆ, ಕ್ರೈಸ್ತರಿಗಲ್ಲ, ಇಸ್ರಾಯೇಲರಿಗೆ ಕೊಡಲ್ಪಟ್ಟಂಥ ಆಜ್ಞೆಗಳು ಯಾವುದಂದರೆ, ನಿನಗೆ ಯಾವನಾದರೂ ಒಂದು ಕಣ್ಣು ತೆಗೆದ್ನ, ನೀನು ಒಂದು ಕಣ್ಣು ತೆಗಿ. ಯಾವನಾದರೂ ನಿನಗೆ ಹೊಡೆದ್ನ, ನೀನು ಒಂದು ಹೊಡಿ. ಮಾಮೂಲಿ ಬಲಗನ್ನೇ ಹೊಡೆದ್ರೆ ನೀನು ಹೊಡಿ. ಈ ರೀತಿ ಇತ್ತು. ಹೇಳಿಯದೆ ಅಷ್ಟೇ, ಕೇಳಿದ್ದೀರಷ್ಟೇ. ಆದರೆ ಯೇಸುಪ್ರಭು ಹೇಳ್ತಾರೆ, ಆದರೆ ನಾನು ಹೇಳುವುದು ಏನೆಂದರೆ, ಕೆಡುಕನನ್ನು ಎದುರಿಸಬೇಡ. ಎದುರಿಸ್ತಾ ಇರ್ತಾರೆ ಕೆಡುಕರು. ಏನಂದರೆ, ನೀನು ಖರ್ಚಾಕ್ಬಿಡ್ತೀನಿ, ನೀನು ಮರ್ಡರ್ ಮಾಡ್ಬಿಡ್ತೀನಿ, ನೀನು ಸಾಯಿಸಾಕ್ಬಿಡ್ತೀನಿ ಅಂತ ಎದುರಿಸೋನು ಯಾರು? ಕೆಡುಕನು ಅಂದರೆ ಕೆಟ್ಟವನು. ಮತ್ತೊಂದು ಭಾಷೆ ಹೇಳ್ಬೇಕಾದ್ರೆ ದುಷ್ಟನು, ಭಯಂಕರವಾದ ಕ್ರಿಮಿನಲ್ಗಳೇನು ಮಾಡ್ತಾರೆ? ಎದುರಿಸ್ತಾ ಇರ್ತಾರೆ ಬೇರೆ ಮನುಷ್ಯರು. ನೀನು ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಎದುರಿಸಿ ಬದರಿಸಿ ಅವ್ರ ಹತ್ರ ಹಣ ದೋಚ್ಕೊಳ್ಳುವಂಥದ್ದು ಮತ್ತು ಎದುರಿಸಿ ಅನೇಕವಾದ ಒಳಸಂಚುಗಳನ್ನು ಮಾಡುವಂಥದ್ದು. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಕೆಡುಕನನ್ನು ಎದುರಿಸಬೇಡ. ಒಬ್ಬನು ನಿನ್ನ ಬಲಗನ್ನೆಯ ಮೇಲೆ ಹೊಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಒಡ್ಡು. ಮಹಾತ್ಮ ಗಾಂಧೀಜಿಯವರಿಗೆ ಆಕರ್ಷಿಸಿದಂಥ ಮಾತು. ನಿನ್ನ ಬಲಗೆನ್ನೆಯ ಮೇಲೆ ಹೊಡೆದವನಿಗೆ ಮತ್ತೊಂದು ಕೆನ್ನೆ ಅಂದರೆ ಎಡಗೆನ್ನೆಯನ್ನು ತೋರಿಸು. ಈ ಅದ್ಭುತವಾದಂಥ ಮಾತು ಮಹಾತ್ಮ ಗಾಂಧೀಜಿಯವರಿಗೆ ಆಕರ್ಷಿಸಿತು. ಇದು ಮಾತ್ರವಲ್ಲ, ಯೇಸು ಸ್ವಾಮಿ ಶಿಲುಬೆಯ ಮೇಲೆ ನುಡಿದಂಥ ಮಾತು. ತಂದೆ, ಇವರು ಏನು ಮಾಡ್ತಾ ಇದ್ರು ಇವರು ತಿಳಿತಾ ಇಲ್ಲ, ಇವರನ್ನು ಕ್ಷಮಿಸು ಅಂತ ಆ ತಂದೆಯಾದ ಪರಮಾತ್ಮನ ಬಳಿ ಯೇಸು ಪ್ರಭು ಮಾತನಾಡಿದಂಥ ಮಾತು, ಅಂದರೆ ಪ್ರಾರ್ಥಿಸಿದಂಥ ಪ್ರಾರ್ಥನೆಯು ಮಹಾತ್ಮ ಗಾಂಧೀಜಿಯವರು ಕೂಡ ಹೇಳಿದುಂಟು. ಎರಡೆರಡು ಮಾತು ಎಷ್ಟು ಪ್ರಪಂಚದ ಜನರನ್ನು ಆಕರ್ಷಿಸಿದೆ. ವಿವೇಕಾನಂದ ಸ್ವಾಮಿ ಇದರಲ್ಲಿ ನೋಡಿ ಬೇರೆ, ಅವ್ರೇನಂತ ಇದ್ರು ಗೊತ್ತಾ? ಯೇಸು ಪ್ರಭು ಇರುವಂಥ ಸಮಯದಲ್ಲಿ ನಾನು ಇರ್ತಿದ್ರೆ, ಪ್ಯಾಲೆಸ್ತೀನಲ್ಲಿ ನಾನು ಇರ್ತಿದ್ರೆ, ನನ್ನ ಹೃದಯದ ರಕ್ತದಿಂದ ಆತನ ಪಾದವನ್ನು ತೊಳಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಶ್ರೇಷ್ಠವಾದ ಮಾತು, ಎಷ್ಟು ದೊಡ್ಡ ಮಾತು ಬೇರೆ ಅದು. ಹೃದಯದ ರಕ್ತದಿಂದ ಬರುವಂಥ ಮಾತು. ಯೇಸು ಪ್ರಭು ಅಷ್ಟೊಂದು ಒಳ್ಳೆ ದೇವರು ಅಂತ ಗೊತ್ತಾಯ್ತು ಅವ್ರಿಗೆ. ಹೌದು ಪ್ರೇರೆ, ನೋಡಿ ಪ್ರೇರೆ, ಒಂದು ದೈವಿಕ ಲಕ್ಷಣ ಇರುವಂಥದ್ದು ದೇವರನ್ನಿಸಿಕೊಳ್ಳೋದು ಯಾರಂದರೆ, ಪ್ರಪಂಚದಲ್ಲಿರುವಂಥ ಸರ್ವ ಮಾನವರನ್ನು ಕ್ಷಮಿಸಿ ಸಹಿಸಿ ನಡೆಸುವುದಕ್ಕೆ ಶಕ್ತನಾದಂಥ ದೇವರು ಮಾತ್ರ ಅದನ್ನು ಮಾಡೋದಕ್ಕೆ ಸಾಧ್ಯ. ತಪ್ಪು ಮಾಡೋರಿಗೆ ಹೊಡೆದಾಕು, ಕೊಚ್ಚಾಕು. ದುಷ್ಟ ಸಂಹಾರಂ ಶಿಷ್ಟ ರಕ್ಷಕಂ ಅಂತ ಅಂತಾರೆ ಬೇರೆ. ದುಷ್ಟನನ್ನು ಸಂಹಾರ ಮಾಡು, ಶಿಷ್ಟನನ್ನು ರಕ್ಷಿಸು ಅಂತಾರೆ. ನಾನು ಹೇಳ್ತೀನಿ ಆ ಮಾತು. ಶಿಷ್ಟನ್ ಯಾರಿದ್ದಾರೆ ಈ ಪ್ರಪಂಚದಲ್ಲಿ? ಪಾಪವನ್ನು ಮಾಡದೆ ಹುಟ್ಟದಾಗಿಂದ ಪರಿಶುದ್ಧನಾಗಿ ಜೀವಿಸಿದಂಥ ಮಾನವನಿಲ್ಲಿದ್ದಾನೆ. ಪಾಪೋಹಂ ಪಾಪಕರ್ಮಣ ಪಾಪಾತ್ಮ ತ್ರಾಯಿನ ಪುಂಡರೆ ಕಾಕ್ಷಾತ್ ಸರ್ವ ಪಾಪ ಹರೆ ಹರೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಂಡುಕೊಳ್ಳದೇ ಇದ್ದೀವಿ. ಅದಕ್ಕೆ ಯೇಸುಪ್ರಭು ಅದಕ್ಕೆ ಉತ್ತರವಾಗಿ ಹೇಳುವಂಥ ಮಾತು ಗೊತ್ತಾ? ರೋಮ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಂಡುಕೊಳ್ಳದೆ ಹೋಗಿದ್ದಾರೆ. ಅವರು ನೀತಿವಂತರೆಂದು ಎಣಿಸಲ್ಪಡುವುದು ದೇವರ ಉಚಿತಾರ್ಥವಾದ ವರದಿಂದಲೇ, ಕ್ರಿಸ್ತೇಸುವಿನಿಂದಾದಂಥ ಉಚಿತಾರ್ಥ ವರ ಇದು. ಇದಕ್ಕೆ ಹಣ ಇಲ್ಲ ಪ್ರೇರೆ. ಈ ಒಂದು ಆಶೀರ್ವಾದಕ್ಕೆ, ಈ ಒಂದು ರಕ್ಷಣೆಗೆ ಹಣ ಬೇಕಾಗಿಲ್ಲ, ಗುಣ ಬೇಕು, ಮಾನಸಾಂತರ ಬೇಕು ಅಷ್ಟೇ ಪ್ರೇರೆ. ಏನಿಲ್ಲ, ಬಂಡವಾಳ ಏನು ಹಾಕಂಗಿಲ್ಲ. ಅರ್ಥ ಆಯ್ತಾ? ಉಚಿತಾರ್ಥ ವರ ಇದು ನೋಡಿ. ಅದೇ ಮಾತು ಹೇಳ್ತಾ ಇದೆ. ಆರು 23 ನೋಡೋಣ. ರೋಮ ಬರೆದ ಪತ್ರಿಕೆ. ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ. ಮೊದಲಾಗಿ ಮಾತನ್ನು ನೋಡಿಕೊಳ್ಳೋಣ. ಪಾಪವು ಕೊಡುವಂಥ ಸಂಬಳ ಮರಣ ಅಂತ ಪ್ರೇರೆ. ನಾವು ಒಂದೊಂದು ಕೆಲಸಕ್ಕೆ ಹೋದಾಗ ನಮಗೊಂದೊಂದು ಸ್ಯಾಲ್ರಿ ಇರುತ್ತೆ. ವಾರಕ್ಕೊಂದ್ಸರಿ ಪೇಮೆಂಟ್ ಇರುತ್ತೆ, ತಿಂಗಳಿಗೊಂದ್ಸರಿ ಪೇಮೆಂಟ್ ಇರುತ್ತೆ ಬೇರೆ. ಓಕೆನಾ? ಪ್ರತಿದಿನ ಮಾಡೋದು ಪ್ರತಿಯೊಂದು ದಿನ ಸಂಬಳ ಇದೆ. ಅಂದರೆ ನೀನು ಒಳ್ಳೆ ಕೆಲಸ ಮಾಡೋದಕ್ಕೆ ನಿಂಗೆ ಸಂಬಳ, ನೀನು ಕಷ್ಟಪಟ್ಟಿದ್ದಕ್ಕೆ ನಿನಗೆ ಸಂಬಳ. ಅದೇ ರೀತಿ ಪಾಪ ಮಾಡೋದಕ್ಕೆ ಕಷ್ಟಪಡ್ತಾ ಇದೆಯಲ್ಲ ಈ ದಿನ, ಏನು ಬೇರೆ ಪಾಪ ಮಾಡೋದಕ್ಕೆ ಕಷ್ಟಪಡ್ತಾರ? ಹಾಂ, ಕಷ್ಟಪಡ್ತಾರೆ.
ಕೆಲವರು ಹೆಣ್ಮಕ್ಳು ಇದ್ದಾರೆ, ಬೇರೆ ಹಣದ ಕೊರತೆ ಇರುತ್ತೆ, ಕಷ್ಟ ಇರುತ್ತೆ, ಮನೇಲಿ ಮಕ್ಳುಗಳನ್ನ ಸಾಕಬೇಕು, ಗಂಡ ಕುಡುಕನಾಗಿರ್ತಾನೆ, ಲುಚ್ಚನಾಗಿ ಕುಡ್ಕೊಂಡು ಫಿಲಮ್ ಟ್ಯಾಕೀಸ್ಗಳು ಅಲ್ಲಿ ಇಲ್ಲಿ ಥರ ಓಡಾಡ್ತಾ ಇರ್ತಾನೆ, ಟಪೋರಿ ಥರ. ಇವಾಗ ಹೆಂಡತಿ ಏನು ಮಾಡಬೇಕು, ಮಕ್ಕಳನ್ನ ಸಾಕೋದಕ್ಕೋಸ್ಕರ ಅನೈತಿಕ ಸಂಬಂಧ ಮಾಡಿಕೊಳ್ಬೇಕು, ಅಥವಾ ಎಲ್ಲರೂ ವ್ಯಭಿಚಾರ ಮಾಡಬೇಕಾಗುತ್ತೆ ಬೇರೆ. ಓಕೆನಾ? ಏನಾಗಿದೆ, ಪಾಪದ ಭಾರ ಹೊತ್ತಿದ್ದಾಳೆ ಆತಳು. ಅದೇ ತಾನೇ, ಪಾಪಕ್ಕೆ ಸಂಬಳ ಅಂದರೆ ಪಾಪದ ಕಾರ್ಯ ಮಾಡಿದ್ರೆ ಸಂಬಳ ತಗೋತಾ ಇದ್ದಾಳೆ. ಅಂದರೆ ವ್ಯಭಿಚಾರ ಮಾಡಿಸಿಕೊಂಡದರಿಂದ ಅವಳಿಗೆ ದೊರೆಯುವಂಥ ಹಣ ಅದು ಪಾಪದ ಸಂಬಳ. ಅದೇ ಹೇಳ್ತಾ ಇದ್ದಲ್ವ, ಪಾಪವು ಕೊಡುವ ಸಂಬಳ ಮರಣ ಅಂತ ಬೇರೆ. ಪಾಪವು ಸಂಬಳ ಕೊಡುತ್ತಾ ಏನ್ರಿ, ಒಳ್ಳೇದು ಮಾಡಿದ್ರೆ ನಿಮ್ಗೆ ಸಂಬಳ ಬರುತ್ತೆ, ನಿಜ ತಾನೆ? ಕೆಲಸ ಮಾಡಿದ್ರೆ ಸಂಬಳ ದೊರಕುತ್ತೆ. ಅದೇ ರೀತಿ ಬೇರೆ ಸೇಮ್ ಪ್ರೊಸೆಸರ್. ಪಾಪ ಮಾಡಿದ್ರು ಸಂಬಳ ದೊರೆಯುತ್ತೆ. ನಿಮ್ಮ ಜೊತೆ ಪಾಪ ಮಾಡಿದವರು ನಿಮಗೆ ಹಣ ಕೊಡ್ತಾರಲ್ಲ, ಅಥವಾ ನೀವು ಪಾಪ ಮಾಡಿದ್ರೆ ಅವ್ರು ಹಣ ತಗೋತಾರಲ್ಲ, ಎರಡೂ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಸಂಬಳ ದೊರೆಯುತ್ತೆ. ಅದೇ ರೀತಿ ದೇವರು ಒಂದು ಸ್ಯಾಲ್ರಿಯನ್ನು ಫಿಕ್ಸ್ ಮಾಡಿದ್ದಾರಂತೆ. ದೇವರು ಕೂಡ ಒಂದು ಸಂಬಳವನ್ನು ಫಿಕ್ಸ್ ಮಾಡಿದ್ದಾರಂತೆ. ಅವನವನ ನಡತೆಗೆ ತಕ್ಕ ಹಾಗೆ ಕೊಡತಕ್ಕಂಥ ಪ್ರತಿಫಲ. ನಾವು ಒಳ್ಳೆ ಕೆಲಸದ ಆಳಾಗಿ ಯಜಮಾನನ ಮುಂದೆ ದುಡಿದರೆ ಆ ಯಜಮಾನನು ನಮಗೆ ಸಂಬಳ ಕೊಡೋ ಪ್ರಕಾರ ನಮ್ಮನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನ ಬಳಿ ಒಂದು ಸಂಬಳವಿದೆ. ಅಂದರೆ ಅವನವನ ನಡತೆಗೆ ಒಂದು ಸಂಬಳ ಇದೆ. ಫಿಲಮಲ್ಲಿ ಆಕ್ಟಿಂಗ್ ಮಾಡಿದ್ರೆ ಅವ್ರು ದುಡ್ಡು ಕೊಡ್ತಾರೆ, ಓಕೆನಾ? ಇದು ನಡತೆ. ಅಲ್ಲಿ ನಡತೆ ಕೆಡಿಸ್ಕೊಂಡ್ರೆ ದುಡ್ಡು ಕೊಡ್ತಾರೆ ಅಲ್ವಾ? ನಡತೆ ಕೆಡಿಸ್ಕೊಂಡು ಒಂದು ವ್ಯಭಿಚಾರ ಸೀನು ಅಥವಾ ಕೊಲೆ ಮಾಡೋ ಸೀನು, ವ್ಯಭಿಚಾರ ಸೀನು, ಹಾಳು ಮಾಡೋ ಸೀನು, ಮತ್ತೊಂದು ಸೀನ್ಗೂ ಇಷ್ಟು ಅಂತ ಹಣ ಫಿಕ್ಸ್ ಮಾಡ್ತಾರೆ. ಇಲ್ಲಿ ದೇವರು ಒಂದು ಫಿಕ್ಸ್ ಮಾಡಿದ್ದಾರೆ. ಏನು? ನಮ್ಮ ನಡತೆಗೆ ಒಂದು ಸಂಬಳ ಫಿಕ್ಸ್ ಆಗಿದೆ. ಹೌದು ಪ್ರೇರೆ, ನಮ್ಮ ನಡತೆಗೆ ಒಂದು ಸಂಬಳ ಫಿಕ್ಸ್ ಆಗಿದೆ. ಅದಕ್ಕೆ ದೇವರು ಹೇಳ್ತಿದ್ರೆ, ಪಾಪವು ಕೊಡುವ ಸಂಬಳ ಎರಡನೇ ಮರಣ. ಮೊದಲನೇ ಮರಣ ನೀತಿವಂತರಿಗೂ ಬರುತ್ತೆ, ಅನೀತಿರಿಗೂ ಬರುತ್ತೆ, ಪಾಪಿಗಳಿಗೂ, ಪರಿಶುದ್ಧರಿಗೂ, ದುಷ್ಟರಿಗೂ, ಶಿಷ್ಟರಿಗೂ, ಮಾನಸ್ಥರಿಗೂ, ಮಾನವಿಲ್ಲದವರಿಗೂ, ಸುಳ್ಳು ಹೇಳುವವರಿಗೂ, ಸತ್ಯ ಹೇಳುವವರಿಗೂ, ಎಲ್ಲರಿಗೂ ಮರಣ ಖಂಡಿತ ಬಂದೇ ಬರುತ್ತೆ ಪ್ರೇರೆ. ದೇವರು ಹೇಳ್ತಿರೋಂಥ ಮಾತು ಜುಜುಬಿ ಮಾತಲ್ಲ. ದೇವರು ಮಾತನಾಡಿದ್ರೆ ಜುಜುಬಿ ಮಾತನಾಡಲ್ಲ. ಪ್ರಪಂಚ ಮಾತನಾಡುವಂಥ ಆಲೋಚನೆ ಇಟ್ಕೊಂಡು ದೇವರು ಮಾತಾಡಲ್ಲ. ದೇವರು ಮಾತಾಡುವಂಥ ಮಾತು ಸ್ವರ್ಗಕ್ಕೆ ಸಂಬಂಧಪಟ್ಟಂತ, ಅಂದರೆ ಮೇಲಾದವುಗಳ ಮೇಲೆ ಮನಸ್ಸಿಟ್ಟು ದೇವರು ಮಾತಾಡ್ತಾರೆ. ನಾವು ಭೂ ಸಂಬಂಧವಾದವರು ಭೂಮಿ ನೋಡುವುದರಿಂದ ನಾವು ಭೂ ಸಂಬಂಧವಾಗಿ ಆಲೋಚನೆ ಮಾಡ್ತೀವಿ. ಮರಣ ಅಂದರೆ ಈ ಲೋಕಕ್ಕೆ ಸಂಬಂಧಪಟ್ಟದ್ದು, ನರಕ ಅಂದರೆ ಇಲ್ಲೇ ಅನುಭವಿಸುವಂಥದ್ದು ಇದನ್ಕೋತೀವಿ. ವ್ಯಭಿಚಾರ ಅಂದರೆ ಯಾರ ಜೊತೆನೋ ಹೋಗಿ ಪಾಪ ಮಾಡಿದ್ರೆ ವ್ಯಭಿಚಾರ ಅನ್ಕೋತೀವಿ. ದೇವರ ದೃಷ್ಟಿಯಲ್ಲಿ ವ್ಯಭಿಚಾರ ಅಂದರೆ ಒಂದು ಸ್ತ್ರೀಯನ್ನು ನೋಡಿ ನೀನು ಮೋಹಿಸಿದರೆ ಅದು ವ್ಯಭಿಚಾರ ಅಂತ ಹೇಳಿ. ಅಂದರೆ ನೀನು ಒಂದು ಸ್ತ್ರೀನ ನೋಡಿ ಮೋಹಗೊಂಡ ಮೇಲೆ ಅವಳು ಸಿಗದಂಥ ಕಾರಣಕ್ಕೆ ಬೇರೆಯವ್ರ ಮೇಲೆ ಬಲಾತ್ಕಾರ ಮಾಡುವಂಥ ಚಾನ್ಸಸ್ ಇರುತ್ತೆ. ದೇವರು ಈ ಕಾನೂನು ಏನಂದ್ರೆ ಬೇರೆ, ಪಾಪ ಮಾಡಾದ್ಮೇಲೆ, ತಪ್ಪು ಮಾಡಾದ್ಮೇಲೆ ಹೋಗಿ ಹಿಡಿದು ಶಿಕ್ಷೆ ಕೊಡ್ತಾರೆ. ದೇವರು ಯಾವಾಗ ನೋಡಿ ಶಿಕ್ಷಿಸೋದಕ್ಕೆ ಇಷ್ಟಪಡ್ತಾರೆ ಗೊತ್ತಾ? ನೀನು ಕನಸಲ್ಲೂ ಕೆಟ್ಟದನ್ನು ಭಾವಿಸಬಾರ್ದು ಅನ್ನೋದು ದೇವರ ಇಷ್ಟ ಪ್ರೇರೆ. ಆತನು ನಿಜವಾಗ್ಲೂ ಎಷ್ಟು ಒಳ್ಳೆ ದೇವರು. ಇಂಥ ದೇವ್ರ ಬಗ್ಗೆ ಮಾತನಾಡೋದಕ್ಕೆ ನಿಜವಾಗ್ಲೂ ನಾನು ಗರ್ವ ಪಡ್ತೀನಿ ಪ್ರೇರೆ, ನಿಜವಾಗ್ಲೂ ಗರ್ವ ಪಡ್ತೀನಿ. ನಾನು ಮಾತನಾಡ್ತಾರಂಥ ದೇವರು ಎಷ್ಟು ಪರಿಶುದ್ಧನಂದ್ರೆ ನೀನು ಹೃದಯದಲ್ಲಿ ಆಲೋಚನೆ ಮಾಡಬಾರ್ದು. ನೀನು ಹೊರಗಡೆಯಿಂದ ಮಾತ್ರ ಶುದ್ಧನಲ್ಲ, ಹೊರಗಡೆಯಿಂದನೂ ಶುದ್ಧನಾಗಿರ್ಬೇಕು, ಒಳಗಡೆಯಿಂದನೂ ಶುದ್ಧನಾಗಿರ್ಬೇಕು. ನೀನು ಏನ್ ಪ್ರೇರೆ, ಆಚೆ ಕಡೆ ಮಾತ್ರ ನಾನು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಸೂಟು ಬೂಟು ಎಲ್ಲ ಹಾಕೊಂಡು ಹೊರಗಡೆ ಹೋಗ್ತೀನಿ. ಹೊರಗಡೆ ಮನುಷ್ಯ ಹೊರಗಡೆ ಬಂದರೆ ಮನೇನಿಲ್ಲ ಕಸ, ಅಲ್ಲಿ ಗಲೀಜು ಇಲ್ಲಿ ಗಲೀಜು ಎಲ್ಲ ಕಸ ಬಿದ್ದೈತೆ. ನಾನು ಮಾತ್ರ ಹೊರಗಡೆಯಿಂದ ಆಚೆ ಕಡೆ ನಾನು ನೋಡಿದವರು ಇವ್ರ ಮನೆ ಎಷ್ಟು ಸೌಕರ್ಯವಾಗಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಅಂತ ಅನ್ಬೋದು. ಒಳಗಡೆ ಮನೆಯಲ್ಲಿರುವಂಥ ಪರಿಸ್ಥಿತಿ ಕಸ ಹೊಲಸುಗಳಿಂದ ತುಂಬಿದೆ. ಅದೇ ರೀತಿ ಆಚೆ ಕಡೆ ನಾವು ಸ್ನೋ ಹಾಕೊಂಡು ಪೌಡ್ರ್ ಹಾಕೊಂಡು ಘಮ ಘಮ ಅಂತ ಮಿನುಗ್ತಾ ಇರ್ಬೋದು ಪ್ರೇಮಿ, ಘಮ ಘಮ ಅಂತ ಮಿನುಗ್ತಾ ಇರ್ಬೋದು, ಹೊಳಿತಾ ಇರ್ಬೋದು. ಮತ್ತು
ಸೆಂಟ್ ಮೂಲಕ ಸ್ಮೆಲ್ ಬರ್ಬೋದು ನಮ್ಮ ದೇಹ. ಆದರೆ ದೇವ್ರು ಏನಂತಾರೆ ಅಂದರೆ, ನಿನ್ನ ಅಂತರಂಗವನ್ನು ನಾನು ನೋಡುವವನಾಗಿದ್ದೇನೆ, ನಿನ್ನ ಹೃದಯವನ್ನು ಪರಿಶೋಧಿಸುವವನಾಗಿದ್ದೇನೆ ಅಂತಾರೆ. ಅದು ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ ಪ್ರೇಮ. ಈ ದೇವರು ಟೆಸ್ಟ್ ಮಾಡೋ ರೀತಿಯಲ್ಲಿ, ಮನುಷ್ಯನನ್ನು ಪರೀಕ್ಷಿಸುವಂಥ ರೀತಿಯಲ್ಲಿ ಪ್ರಪಂಚದಲ್ಲಿ ಯಾರ ಕೈಯಲ್ಲೂ ಸಾಧ್ಯನೇವಿಲ್ಲ. ಪರಿಶೋಧಕನು ಪ್ರೇರೆ ದೇವರು ತನ್ನ ಮಕ್ಕಳನ್ನು ಕುರಿತು ಅಷ್ಟೇ ಆಳ ಪ್ರೀತಿಸ್ತಾರೆ, ಪ್ರಾಣಕ್ಕೆ ಪ್ರಾಣ ಕೊಟ್ಟು ಪ್ರೀತಿಸ್ತಾರೆ. ತಪ್ಪು ಮಾಡಿದ್ರೆ ಮಾತ್ರ ಪ್ರಾಣಕ್ಕೆ ಜಿಗಿಂಸೆ ಬರೋ ಥರ ಶಿಕ್ಷೆ ಮಾಡ್ತಾರೆ. ಜೀವನದಲ್ಲಿ ನನ್ನ ಮಗ ತಪ್ಪು ಮಾಡಬಾರ್ದು. ಈ ತಂದೆ ತಾಯಿಗಳು, ಈ ಲೋಕ ತಂದೆ ತಾಯಿಗಳು ಕುಡಿದ್ರು ಬಿಟ್ಬಿಡ್ತಾರೆ, ವ್ಯಭಿಚಾರ ಮಾಡಿದ್ರು, ಮತ್ತು ದೇವ್ರು ಹೊಡೆದ್ರೆ ಮಾತ್ರ ದೇಹಕ್ಕೆ ಸಂಬಂಧಪಟ್ಟಂಥ ರೋಗದಿಂದ ಹೊಡೆಯಲ್ಲ ದೇವರು. ತಂದೆ ತಾಯಿಗಳಾದರೂ ಮ್ಯಾಗಡೆ ಚರ್ಮ ಸುಲಿಯೋ ರೀತಿಯಲ್ಲಿ ಇನ್ನೊಂದು ರೀತಿ ಹೊಡಿತಾರೆ. ದೇವರಿಗೆಲ್ಲ ಆತ್ಮಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅಂದರೆ ಮನುಷ್ಯನಿಗೆ ಆತ್ಮಕ್ಕೆ ಸಮಾಧಾನ ಇರಬಾರ್ದು, ಶಾಂತಿ ಇರಬಾರ್ದು. ಈ ದಿನ ಪ್ರಪಂಚ ಪ್ರೇರ ನೀವು ಆಲೋಚನೆ ಮಾಡಿ, ಎಲ್ಲರೂ ಆಲೋಚನೆ ಮಾಡಿದ್ದಾರೆ. ಎಲ್ಲರೂ ನಗ್ನಾಗ್ತಾ ಇದ್ದಾರೆ, ಖುಷಿಯಿಂದ ಇದ್ದಾರೆ, ಸಂತೋಷದಿಂದ ಇದ್ದಾರೆ, ಮೈ ತುಂಬ ಒಡವೆ ಹಾಕಿದ್ದಾರೆ, ಕೈ ತುಂಬ ಹಣ ಹಿಡಿದಿದ್ದಾರೆ, ಒಳ್ಳೊಳ್ಳೆ ಮೊಬೈಲ್ಗಳು ಇಟ್ಟಿದ್ದಾರೆ, ಒಳ್ಳೊಳ್ಳೆ ಬಟ್ಟೆ ಹಾಕ್ತಾ ಇದ್ದಾರೆ, ಒಳ್ಳೊಳ್ಳೆ ಕಾರಲ್ಲಿದೆ. ಇವರ ಆತ್ಮಕ್ಕೆ ಸಮಾಧಾನ ಇದೆಯಾ ಅಂತ ಒಂದು ಚೂರು ಈ ವಿಡಿಯೋ ನೋಡ್ತಾರಂತ ನೀವಾದರೂ ಹೇಳಿ. ಅಥವಾ ನೀವು ಪ್ರಪಂಚ ತಿಳ್ಕೊಂಡಿದ್ರೆ ಅವ್ರ ಬಗ್ಗೆ ಆದರೂ ನೀವು ತಿಳ್ಕೊಳ್ಳಿ. ಪ್ರಪಂಚ ನಗುತ್ತಾ ಇದೆ ಅಂತ ಅನಿಸ್ತಾ ಇದೆ ಅಷ್ಟೇ, ಆದರೆ ಇವರ ಹೃದಯದಲ್ಲಿರುವಂಥದ್ದು ಪಾತಾಳದ ವೇದನೆ. ನಗುವವರು ಸಂತೋಷದಿಂದ ಸತ್ಯವಾದಂಥ ಸಂತೋಷ ಅಲ್ಲ ಅದು. ಏನ್ ಬೇರೆ, ಯಾವಾಗ ಮನುಷ್ಯ ಕಾಮಿಡಿ ನೋಡ್ತಾ ಇದೀನಿ ಅಂತಾನೆ, ಕಾಮಿಡಿ ಫಿಲಮ್ ನೋಡ್ತಾ ಇದೀನಿ ಅಂತಾನೆ, ಯಾವಾಗಲೂ ಫಿಲಮ್ ಟಾಕೀಸಲ್ಲಿ ಇರ್ತಾನೆ, ಬಾರಲ್ಲಿ ಇರ್ತಾನೆ. ಚಿಂತೆ ಅದು ಕಳೀತದ. ಬಾರಲ್ಲಿ ನಿಂತಿಗೆ ನೋವಾಗಿದೆ, ಫೀಲಿಂಗ್ ಜಾಸ್ತಿ ಆಗಿದೆ, ಕುಡಿದ್ರೆ ಸರಿ ಹೋಯ್ತಂತೆ. ಕುಡಿದ್ರೆ ಸರಿ ಹೋಗಿರುತ್ತಾ? ಮತ್ತೆ ಮಾಡಿ ದಿವಸ ಯಾಕೆ ಕುಡಿಯೋಕೆ ಹೋಗ್ತಾ ಇದೆಯಾ? ಈ ದಿನ ನೀವು ಕುಡಿದ್ರೆ ನೋವು ಹೋಗುತ್ತೆ ಅಂತ ಕುಡಿತಾ ಇದೆಯಾ? ಒಪ್ಕೋತೀನಿ ನಿನ್ನ ಮಾತಿನ ಪ್ರಕಾರ. ಮಾಣಿ ದಿವಸಕ್ಕೋಸ್ಕರ ಎಂತಕ್ಕೆ ಹೋಯ್ತದೆ? ಮಾಣಿ ದಿವಸಕ್ಕೆ ಎಂತಕ್ಕೆ ಹೋಗ್ತಾ ಇದೆಯಾ? ಈ ದಿನ ಟೈಮ್ ಪಾಸ್ ಆಗ್ತಾ ಇಲ್ಲ ಅಂತೀಯ, ಓಕೆ ಒಪ್ಕೋತೀನಿ. ಫಿಲಮ್ಗೆ ಹೋಗ್ತೀಯ, ಮಾಣಿ ದಿವಸಕ್ಕೂ ಫಿಲಮ್ಗೆ ಯಾಕೆ ಹೋಗ್ತೀಯ ನೀನು? ಅಂದರೆ ಆ ಮಾಣಿ ದಿವಸನೂ ಫಿಲಮ್ ಟೈಮ್ ಪಾಸ್ ಆಗಲ್ಲ. ಫಿಲಮ್ ನೋಡ್ತಿದ್ರೆ ಜೀವನ ಪಾಸ್ ಮಾಡ್ಕೋತಾ ಇದೀವಿ ನಾವು. ನಮ್ಮ ಜೀವನವನ್ನು 3 ಗಂಟೆ 2 ಗಂಟೆ ಮತ್ತೊಂದು ಜಾಗದಲ್ಲಿ ಕಳೆದು ನರಕಕ್ಕೆ ಪಾತ್ರರಾಗ್ತಾ ಇದೀವಿ. ನರಕದ ವೇದನೆ ಅನುಭವಿಸ್ತಾ ಇದ್ದೀವಿ. ದುಃಖದ ಸಮಯದಲ್ಲಿ ಯೋಚನೆ ಮಾಡು, ಅದರಿಂದ ಹೊರಗಡೆ ಬರುವುದು ಹೇಗೆ ಅಂತ ಚಿಂತೆ ಮಾಡಬೇಕು ಓ ಮನುಷ್ಯ ಅಂತ ದೇವರು ಹೇಳ್ತಾರೆ. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಒದಗಿಸು ಬರುವುದರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸುವಂತ ದೇವರು ಹೇಳ್ತಾ ಇದ್ದಾರೆ. ಬುದ್ಧಿ ಮಾತು. ದೇವ್ರ ಮಾತೇನಾದ್ರೂ ಕೇಳ್ತೀವಾ? ಕಾಮಿಡಿ ನೋಡೋಕೆ ಇಷ್ಟಪಡ್ತೀವಿ, ಫೈಟ್ ನೋಡೋದಕ್ಕೆ ಇಷ್ಟಪಡ್ತೀವಿ, ಲವ್ ಸ್ಟೋರಿ ನೋಡೋದಕ್ಕೆ ಇಷ್ಟಪಡ್ತೀವಿ, ಸಿಗರೇಟ್ ಹೊಡಿಯೋದಕ್ಕೆ ಇಷ್ಟಪಡ್ತೀವಿ, ಕುಡಿಯೋದಕ್ಕೆ ಇಷ್ಟಪಡ್ತೀವಿ, ವ್ಯಭಿಚಾರ ಮಾಡೋದಕ್ಕೆ ಇಷ್ಟಪಡ್ತೀವಿ, ಇಸ್ಪೀಟ್ ಆಟ ಆಡೋದಕ್ಕೆ ಇಷ್ಟಪಡ್ತೀವಿ, ಬಾಜಿ ಆಟ ಆಡೋದಕ್ಕೆ ಇಷ್ಟಪಡ್ತೀವಿ. ಎಲ್ಲ ಇಷ್ಟಪಟ್ಟಿದ್ದ ಕೆಲಸ ಮಾಡಾದ್ಮೇಲೂ ಇಷ್ಟ ಇಲ್ಲ ಬದುಕೋದಿಕ್ಕೆ ಅಂತ ಇದೆ ಅಂದರೆ ಎಂಥ ಶಾಪ ಇರಬೇಕು ನಮ್ಮ ಜೀವನಕ್ಕೆ, ಎಂಥ ಶಾಪ ಇರಬೇಕು ಪ್ರೇರೆ. ಇವೆಲ್ಲ ಒಳ್ಳೆ ಕಾರ್ಯನಾ? ಈ ದೇಹವೆಂಬ ಗರ್ಭಗುಡಿಲಿ ಕುಡಿಯುವಂಥದ್ದು ಒಳ್ಳೆ ಕಾರ್ಯನಾ? ಸಿಗರೇಟ್ ಸೇರುವಂಥದ್ದು ಒಳ್ಳೆ ಕಾರ್ಯನಾ? ವ್ಯಭಿಚಾರ ಮಾಡುವಂಥದ್ದು ಒಳ್ಳೆ ಕಾರ್ಯನಾ? ನಿಮ್ಮ ತಂದೆ ತಾಯಿ ಹೇಳಿದಿರ್ಬೋದು, ನೀನು ದೇವರು ಕಣೋ, ನೀನು ದೇವರ ಸ್ವಭಾವವುಳ್ಳವನು ಕಣೋ ಆಗಿರಬೇಕು ಅಂತ ನಿಮ್ಮ ತಂದೆ ತಾಯಿ ಹೇಳಿದಿರ್ಬೋದು. ನೀನು ದೇವಾಲಯ ಅಂತ ನಿಮ್ಮ ತಂದೆ ತಾಯಿ ಹೇಳಿದಿರ್ಬೋದು. ನಾನು ನಂಬಿರುವಂಥ ದೇವ್ರು ಹೇಳಿದ್ದಾರೆ, ನೀನು ದೇವಾಲಯ ಕಣೋ ನನಗೆ, ನೀನು ದೇವಸ್ಥಾನ, ನೀನು ನನಗೆ ಮಗನೇ. ನೀನು ನನಗೆ ದೇವಸ್ಥಾನ ಅಂತ ದೇವರು ಹೇಳ್ತಾ ಇದ್ದಾರೆ. ಯಾರು ನಾವು? ದೇವರಿಗೆ ದೇವಸ್ಥಾನಗಳು. ಹೌದಾ? ನಿಜ ಪ್ರಿಯರೇ, ನಾವೆಲ್ಲರೂ ದೇವರುಗಳು ಅಂತಾರೆ ದೇವರು. ದೇವರ ಮಕ್ಕಳು ಏನಾಗ್ತೀವಿ ನಾವು? ಹೇಳಿ ಪ್ರಿಯರೇ, ನಾವು ದೇವರ ಮಕ್ಕಳು. ನಾವೇನಾಗ್ತೀವಿ? ದೇವರೇ ತಾನೆ. ಮನುಷ್ಯರ ಮಕ್ಕಳು ಮನುಷ್ಯರು ಹುಡ್ತಾರೆ. ನಾಯಿಗೆ ನಾಯಿ ಹುಟ್ಟುತ್ತೆ, ಹಂದಿಗೆ ಹಂದಿ ಹುಟ್ಟುತ್ತೆ, ಹಾವಿಗೆ ಹಾವು ಹುಟ್ಟುತ್ತೆ. ದೇವರಿಗೆ ದೇವರು ತಾನೇ ಹುಟ್ಟಬೇಕು. ಅಂದರೆ ಯೇಸು ಕ್ರಿಸ್ತನ ನಾಮದಲ್ಲಿ ದೀಕ್ಷೆ ಸ್ಥಾನ ತೆಗೆದುಕೊಂಡು ಪಾಪ ಪರಿಹಾರ ಮಾಡ್ಕೊಂಡಾದ್ಮೇಲೆ ನಾವು ದೇವರುಗಳಂತೆ ಅಂತೆ. ಈಗಲೂ ನಾವು ದೇವ್ರ ಮಕ್ಕಳೇ. ಅಂದರೆ ತಂದೆ ಯಾರಂತ ಗೊತ್ತಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೋದು. ರೋಡಲ್ಲಿ ಹೋಗಿ ಬರೋರಿಗೆಲ್ಲ ಅಪ್ಪ ಅಂತ ಇದ್ದೀವಿ, ಅಪ್ಪನಿಗೆ ಅನ್ಬೇಕಾಗಿರೋನ್ಗೆ ಅಪ್ಪ ಅಂತ ಇಲ್ಲ. ನೋಡ್ಕೊಂಡು ಆ ಮಾತು ದೇವ್ರು ಏನು ಹೇಳಿದ್ದಾರೆ ನಮಗೆ ಅಂತ.
1 ಕೊರಿಂಥ 6ನೇ ಅಧ್ಯಾಯ 19ನೇ ವಚನ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯೋದು. ಕಸದ ತೊಟ್ಟಿ ಮಾಡ್ಕೊಂಡಿದ್ದೀವಿ, ನಮಗೆಲ್ಲ ಗೊತ್ತಾಗುತ್ತೆ. ಇದು ದೇವರ ಗರ್ಭಗುಡಿ ಅಲ್ಲ, ಇದು ದೇವರ ಕಸದ ತೊಟ್ಟಿ, ವ್ಯಭಿಚಾರದ ಮನೆ. ಇದಾಗಿದೆ ನಮ್ಮ ಪರಿಸ್ಥಿತಿ. ಗರ್ಭಗುಡಿ ಆಗಿದೆ ಎಂಬುದು ನಿಮಗೆ ತಿಳಿಯೋದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ಕೇಳಿಸ್ಕೊಳ್ಳಿ, ಮೈ ಸ್ಟೈಲ್ ಮೈ ಲೈಫ್ ಅಂತ ಇದೀವಲ್ಲ ಮಗನೇ, ತಮ್ಮ, ನೀನು ನಿನ್ನ ಸ್ವಂತ ಸೊತ್ತಲ್ಲ. ಇದು ದೇವರು ಕೊಟ್ಟಿರೋಂಥ ಲೈಫು. ದೇವರ ಸ್ಟೈಲ್ ನಿನ್ನ ಜೀವನದಲ್ಲಿ ನೆರವೇರಬೇಕು. ದೇವರು ಹೇಳುವಂಥ ಸ್ಟೈಲಲ್ಲಿ ನೀನು ಬದುಕಬೇಕು. ವ್ಯಭಿಚಾರ ಮಾಡಬಾರ್ದು, ಆದ್ರ ಮಾಡಬಾರ್ದು, ಓವರ್ ಆಕ್ಟಿಂಗ್ ಮಾಡಬಾರ್ದು, ಸುಳ್ಳು ಹೇಳಬಾರ್ದು. ಈ ಸ್ಟೈಲ್ ನಿನ್ನಲ್ಲಿ ಇರಬೇಕು. ದೇವರು ಕೊಟ್ಟಿರುವಂಥ ಜನ್ಮ ಇದು. ದೇವರಿಗೋಸ್ಕರ ನೀನು ಬದುಕಬೇಕು ಅನ್ನೋದು ದೇವರ ಚಿತ್ತ. ಆಗಲೇ ಏನು ನೋಡಿದ ನಾವು ರೋಮ ಬರೆದ ಪತ್ರಿಕೆಯಲ್ಲಿ, ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಆದಂಥ ಕೃಪೆ. ನೋಡಿ ಅಲ್ಲೇ ಬರೋಣ, ತಿರ್ಗಾ ಅಲ್ಲೇ ಬರೋಣ. ರೋಮ ಬರೆದ ಪತ್ರಿಕೆ 6ನೇ ಅಧ್ಯಾಯ 13ನೇ ವಚನ. ದೇವರ ಉಚಿತಾರ್ಥ ವರ. ಇದಕ್ಕೆ ಹಣ ಬೇಕಾಗಿಲ್ಲ, ಕೋಳಿ ಬೇಕಾಗಿಲ್ಲ, ಕುರಿ ಬೇಕಾಗಿಲ್ಲ, ದನ ಬೇಕಾಗಿಲ್ಲ, ಎಮ್ಮೆ ಬೇಕಾಗಿಲ್ಲ, ಕುಂಬಳಕಾಯಿ ಬೇಕಾಗಿಲ್ಲ. ಕುಂಬಳಕಾಯಿ ಒಳಗಡೆ ಅರ್ಶಿನ ಕುಂಕುಮ ಹಾಕಬೇಕಾಗಿಲ್ಲ. ಅರ್ಶಿನ ಕುಂಕುಮ ಯಾಕೆ ಹಾಕ್ತೀವಿ? ರಕ್ತ ಪ್ರೋಕ್ಷಣಂ ಪಾಪ ವಿನಷ್ಟಂ, ಅಂದರೆ ರಕ್ತಧಾರ ಇಲ್ಲದೆ ಪಾಪ ಪರಿಹಾರ ಆಗಲ್ಲ ಅನ್ನೋ ವಿಷಯಕ್ಕೋಸ್ಕರ ಬ್ರಾಹ್ಮಣರು ಏನು ಮಾಡ್ತೀವಿ? ನಾನು ಒಂದು ಕಾಲದಲ್ಲಿ ಬ್ರಾಹ್ಮಣ ಪ್ರೇರೆ, ಚೇತನ್ ಲಾಲ್ ಶರ್ಮಾ ನನ್ನ ಹೆಸರು. ಜಡೆ ಬಿಟ್ಕೊಂಡು ಪೂಜೆ ಮಾಡುವಂಥ ವಂಶ ನಮ್ಮದು. ಅರ್ಥ ಆಯ್ತಾ? ರಕ್ತ ಪ್ರೋಕ್ಷಣವಿಲ್ಲದೆ ಪಾಪಕ್ಕೆ ವಿನಾಶ ಇಲ್ವಂತೆ. ರಕ್ತ ಸುರಿಸಿದವರು ಯಾರು? ಕುರಿ ರಕ್ತದಿಂದ ನಮ್ಮ ಪಾಪ ಪರಿಹಾರ ಆಗುತ್ತಾ? ಕೋಳಿ ರಕ್ತದಿಂದ ಆಗುತ್ತಾ? ಬೇರೆ ಮನುಷ್ಯರು ಪಾಪ ಮಾಡಿ ಪ್ರಾಣಿಗಳ ಮೇಲೆ ಹಾಕಿದ್ರೆ ಸರಿನಾ? ತಿನ್ನೋಣ, ಪರವಾಗಿಲ್ಲ, ದೇವ್ರು ತಿನ್ನೋದು ಕೊಟ್ಟಿದೆ. ಪಾಪ ಅದ್ರ ಮೇಲೆ ಹೊರಿಸೋದಕ್ಕಾಗತ್ತಾ? ನಮ್ಮ ಥರ ಪಾಪ ಮಾಡ್ತಾವಲ್ಲಿ ಪ್ರಾಣಿಗಳು. ಹೊರಗಡೆ ಹೋದಾಗ ನೀವು ಬಾಕ್ಲಿ ಯಾರಿಗೋಸ್ಕರ ಭಯಪಟ್ಟು ಹಾಕೋಯ್ತೀರ? ಲಾಕ್ ಮಾಡಿಕೊಂಡು ಕ್ಯಾಮ್ರಾ ಬೇರೆ ಇಟ್ಟು ಏನು ತಗೋಯ್ತೀರ ಆಚೆ ಕಡೆ ಬೇರೆ? ಹಂದಿ ನುಗ್ಗಿ ಕಳ್ತನ ಮಾಡ್ಕೊಡೈತದ ಅಂತನ? ದನ ನುಗ್ಬಿಟ್ಟು ಕಳ್ತನ ಮಾಡ್ಕೊಡೈತದ ಅಂತನ? ನಿಮ್ಮ ಮಕ್ಳಿಗೆ ಸೆಕ್ಯೂರಿಟಿ ಕಳ್ಸೋದು ಎಂತಕ್ಕೆ? ನಾಯಿ ಬಂದು ರೇಪ್ ಮಾಡ್ಬಿಡ್ತದೆ ಅಂತನ? ಎಂತಕ್ಕೋಸ್ಕರ? ಮನುಷ್ಯನಿಗೋಸ್ಕರ ಭಯಪಟ್ಟು. ಮನುಷ್ಯನು ಕ್ರೂರ ಮೃಗನಾಗಿದ್ದಾನೆ. ಈಗ ನಾಯಿ ನಿಯತಾಗಿ ಜೀವನ ಮಾಡ್ತಾ ಐತೆ. ಅದಕ್ಕೆ ನಾಯಿಗಿರುವಂಥ ಸೀಟಲ್ಲಿ ಸಿಂಹಾಸನದ ಮೇಲೆ ಐತೆ. ಕೋಟ್ಯಾಂತರ ರೂಪಾಯಿ ಕಾರಲ್ಲಿ ನಾಯಿಗೆ ಒಳ್ಳೆ ಸೀಟಲ್ಲಿ ಜಾಗ. ಈ ನಾಯಿ ಸ್ಥಾನದಲ್ಲಿ ಇರಬೇಕಾಗಿದ್ದು ಈ ಮನುಷ್ಯನು ನಾಯಿ ಸ್ಥಾನದಲ್ಲಿದ್ದಾನೆ. ನಾಯಿ ಕೋಟ್ಯಾಂತರ ರೂಪಾಯಿ ಸೀಟಲ್ಲಿ ಕೂತಿದೆ, ಅಲ್ಲಿ ಕೂತ್ಕೋಬೇಕಾಗಿತ್ತು ಮನುಷ್ಯ. ಆದರೆ ಇವನ ಗತಿ ಏನಾಗಿದೆ ಗೊತ್ತಾ? ರೋಡಲ್ಲಿ ಬಿದ್ದವನು. ರೋಡಲ್ಲಿ ಬಿದ್ದಿರೋಂಥ ನಾಯಿ ಸಿಂಹಾಸನ ಮೇಲೆ ಕೂತೈತೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಸೀಟಲ್ಲಿ ಕಾರಲ್ಲಿ ಕೂತ್ಕೊಂಡು ಗ್ಲಾಸ್ ಓಪನ್ ಅದನ್ನು ನೋಡ್ಕೊಂಡು ನೀನು ನೋಡ್ಕೊಂಡು ನಕ್ಕೋ ಹೋಯ್ತೈತೆ. ಎಡ್ಕೊಂಡು ನಿನ್ಗೆ ಗತಿ ಗೊತ್ತು. ನನಗಿರೋ ನಿಯತ್ತಾದರೂ ನಿನಗೆ ಇದ್ದಿದ್ರೆ ಈ ಮನುಷ್ಯ ನನಗೆ ಸಾಕೋಬೋದು, ನಿಮ್ಗೆ ಸಾಕ್ತಾ ಇದ್ದಲ್ಲ ಅಂತ ಹೇಳೋವಂಥ ಪರಿಸ್ಥಿತಿ ನಾಯಿಗೆ ಬಂದಿದೆ ಇವತ್ತು. ನಿಮ್ಮನ್ನು ನಮ್ಮನ್ನು ನೋಡಿ. ನಾಯಿ ಒಬ್ರೊಬ್ರು ಕಿತ್ತಾಡ್ತಾ ಇದ್ರೆ ಇವತ್ತು ಪೊಸಿಷನ್ ಏನಾಗಿದೆ ಗೊತ್ತಾ? ಯಾಕ್ರೋ ಮನುಷ್ಯ ಥರ ಕಿತ್ತಾಡ್ತಾ ಇದ್ದೀರಾ ಅಂತ ಹೇಳೋ ಪೊಸಿಷನ್ ಆಗಿದೆ. ನಾಯಿ ಕಿತ್ತಾಡ್ತಾ ಇದ್ರೆ ಯಾಕ್ರೋ ಮನುಷ್ಯ ಥರ ಕಿತ್ತಾಡ್ತಾ ಇದ್ದೀರಾ ಅನ್ನೋವಂಥ ಪರಿಸ್ಥಿತಿ ಬಂದಿದೆ. ಒಂದು ಸಮಯ ಇತ್ತು ಮನುಷ್ಯರು ಕಿತ್ತಾಡ್ತಾ ಇದ್ರೆ ಯಾಕ್ರೋ ನಾಯಿ ಥರ ಕಿತ್ತಾಡ್ತಾ ಇದ್ದೀರಾ ಅನ್ನೋಂಥ ಪರಿಸ್ಥಿತಿ ಇತ್ತು. ಈಗೇನಾಗಿದೆ ಗೊತ್ತಾ? ಉಲ್ಟಾಗ್ಬಿಟ್ಟಿದೆ. ಆಗ ಮೈ ತುಂಬ ಬಟ್ಟೆ ಹಾಕೋರು ಶ್ರೀಮಂತರು, ಈಗ ಮೈ ತುಂಬ ಬಟ್ಟೆ ಹಾಕೋರು ಬಡವರು. ಆಗ ಬಟ್ಟೆ ಇಲ್ದಿರೋರು ಬಡವರು, ಈಗ ಬಟ್ಟೆ ಇಲ್ದಿರೋರು ಸಾವುಕಾರರು. ಆ ಥರ ಪರಿಸ್ಥಿತಿ ಆಗಿದೆ ಪ್ರಿಯ. ಅದಕ್ಕೆ ಮಳೆಗಾಲಕ್ಕೆ ಮಳೆ ಬರ್ತಾ ಇಲ್ಲ. ಯಾಕಂದರೆ ನೀವು ಉಲ್ಟಾ ಆಗ್ಬಿಟ್ಟಿದ್ರೆ ದೇವರು ಮಾತ್ರ. ಮತ್ತು ದೇವ್ರು ಚೇಂಜ್ ಆಗ್ಬೇಕಲ್ಲ. ನಿಮ್ಮ ಪಾಪಗಳೇ, ನಿಮ್ಮ ಅಪರಾಧಗಳೇ ನಿಮಗೆ ಮೇಲನ್ನು ತಡೆದಿವೆ ಅಂತ ದೇವ್ರು ಹೇಳ್ತಾರೆ. ಯೆರೆಮೀಯಗಿಂತ 5ನೇ ಅಧ್ಯಾಯ 15ನೇ ವಚನದಲ್ಲಿ. ನಿಮ್ಮ ಪಾಪಗಳೇ, ನಿಮ್ಮ ಅಪರಾಧಗಳೇ ನಿಮ್ಮನ್ನು ದೇವರ ಆಶೀರ್ವಾದದಿಂದ ದೂರ ಮಾಡ್ತಾ ಇದೆ ಅಂತ ದೇವ್ರು ಹೇಳುವಂಥ ಮಾತಾಡ್ತಾ ಇದ್ದಾರೆ. ದೇವರ ಉಚಿತಾರ್ಥ ವರ ಇದು. ಹಣ ಬೇಕಾಗಿಲ್ಲ, ಹರಕೆಗಳು ಕಟ್ಕೋಬೇಕಾಗಿಲ್ಲ, ಕುರಿ ಬೇಕಾಗಿಲ್ಲ, ದನ ಬೇಕಾಗಿಲ್ಲ. ಕೇವಲ ನೀನೇ ಬೇಕು.
ಕೇವಲ ನಾನೇ ಬೇಕು ದೇವ್ರಿಗೆ. ಒಬ್ಬ ನಿಜವಾದ ಶ್ರೇಷ್ಠ ತಂದೆ, ಶ್ರೇಷ್ಠ ತಾಯಿ ಅರ್ಥ ಮಾಡ್ಕೊಳ್ತೇವೆ. ಶ್ರೇಷ್ಠ ತಂದೆ, ಶ್ರೇಷ್ಠ ತಾಯಿ, ಮಾನಸ್ಥ ತಾಯಿ, ಮಾನಸ್ಥ ತಂದೆ. ಮಕ್ಕಳು ಹೇಗಾದರೂ ಹೊರಗಡೆ ಹೋಗ್ಲಿ, ದುಡ್ಕೊಬಂದು ನನಗೆ ಹಣ ಕೊಡಲಿ, ಅವ್ರು ಏನು ಮಾಡ್ತಾರೋ ನನಗೆ ಸಂಬಂಧ ಇಲ್ಲ, ನನಗೆ ಮಾತ್ರ ಮನೆಗೆ ಕಾಣಿಕೆ ಬಂದ್ಬಿಡ್ಬೇಕು, ಮನೆಗೆ ಹಣ ಬಂದ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾನ ನಿಜವಾದ ತಂದೆ ತಾಯಿಗಳು ಮಕ್ಕಳ ಮೇಲೆ ಪ್ರೀತಿ ಇರೋರು. ಅಥವಾ ನೀನು ಸುಳ್ಳು ಹೇಳಿ ಸಂಪಾದನೆ ಮಾಡಬಾರ್ದು, ವ್ಯಭಿಚಾರ ಮಾಡಿ ಸಂಪಾದನೆ ಮಾಡಬಾರ್ದು, ಕಳ್ತನ ಮಾಡಿ ಸಂಪಾದನೆ ಮಾಡಬಾರ್ದು. ನೀತಿ ನಿಷ್ಠೆಯಿಂದ 10 ರೂಪಾಯಿ ತಗೋಬ ಮನೆಗೆ. ಏನಪ್ಪ 10 ರೂಪಾಯಿ ನೀನು ನಿಯತ್ತಿಂದ ಸಂಪಾದನೆ ಮಾಡ್ಕೋಬೋದು. ಅಪ್ಪ ತಗೋಂತ ನೀನು ಕೊಡು, ನನಗೆ ಅಷ್ಟಲ್ಲೇ ಸಂತೋಷ. ಅಂಬ್ಲಿ ಗಂಜಿ ಕೊಡೋಣ, ಬಿರಿಯಾನಿ ಬೇಕಾಗಿಲ್ಲ ಮಗನೇ, ನಿಯತ್ತಿಂದ ಸಂಪಾದನೆ ಮಾಡು ಅಂತ ಹೇಳೋನು ನಿಜವಾದ ತಂದೆ ತಾಯ. ಎಲ್ಲಿ ಏನು ಮಾಡ್ತೇ ಮಾಡು, ಎಲ್ಲಿ ಬೇಕಾದ್ರೂ ವ್ಯಭಿಚಾರ ಮಾಡು, ಕಳ್ತನ ಮಾಡು, ಮೋಸ ಮಾಡು, ಆದ್ರ ಮಾಡು, ನನಗೆ ಬರೋತಕ್ಕಂಥ ಹಣವನ್ನು ಮಾತ್ರ ತಗೊಬಂದು ನನಗೆ ಹಾಕ್ಬಿಡು ಅನ್ನೋದು ದೇವರು. ಎರಡಕ್ಕೂ ಡಿಫ್ರೆನ್ಸ್ ನೋಡಿ. ಯಾರಿಗೂ ಹೋಲಿಸ್ಕೋಬೇಡಿ, ತಂದೆ ತಾಯಿಗೆ ಹೋಲಿಸ್ಕೊಳ್ಳಿ. ದೊಡ್ಡ ದೇವ್ರ ಹತ್ರ ಬೇಡ, ಅಲ್ಲಿ ಗಂಟ ಸಮ ಬೇಡಕ್ಕೆ ಬೇಡ. ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ದೇವರಾದಂಥವನು ನೀನು ನೀಚ ಕೃತ್ಯಗಳನ್ನು ಮಾಡಿ, ಆದ್ರ ಮಾಡಿ, ಕಳ್ತನ ಮಾಡಿ, ದೋಚ್ಕೊಂಡು ತಗೊಬಂದು ಅದ್ರಲ್ಲಿ ನನಗೆ ಇಷ್ಟು % ಹಾಕು ಅಂತ ಅಥವಾ ನಿಯತ್ತಿಂದ ದುಡಿದು, ತಂದೆ ತಾಯಿ ನಿಯತ್ತಿಂದ ದುಡಿದು ನೀನು ಜೈಲು ಪಾಲಾಗದೆ, ಇನ್ನೊಬ್ರು ಕೊಲೆ ಮಾಡೋದಕ್ಕೆ ನಿನಗೆ ಆಲೋಚನೆ ಮಾಡದಿರೋಂಥ ರೀತಿಯಲ್ಲಿ ಗೂಂಡನಾಗಿ ಬದುಕದೆ, ಒಳ್ಳೆ ರೀತಿಯಲ್ಲಿ ಬದುಕಿ ನೀನು 5 ರೂಪಾಯಿ ಸಂಪಾದನೆ ಮಾಡ್ತಗೊಂಡು ಮನೆ ನೀನು ರೇಷನ್ ಅದ್ರಲ್ಲಿ ಸಂತೋಷ ಪಡುವ ಅಂತ ತಂದೆ ತಾಯಿಗಳು ಹೇಳ್ತಾರ? ಅಥವಾ ಎಲ್ಲ ದೋಚ್ಕೊಂಡು ಕಳ್ತನ ಮಾಡಿ, ವ್ಯಭಿಚಾರ ಮಾಡಿ, ಆದ್ರ ಮಾಡಿ, ಹೆಂಗಾದ್ರೂ ಹೋಗಿ, ಯಾವನ ಜೊತೆ ಆದ್ರೂ ಹೋಗಿ, ಫಿಲಮಲ್ಲಿ ಹೆಂಗ್ ಬೇಕಾದ್ರೂ ಆಕ್ಟಿಂಗ್ ಮಾಡಿ, ಬಟ್ಟೆಲ್ಲ ಬಿಚ್ಚಾಕೆ, ಹಣ ಮಾತ್ರ ಕರೆಕ್ಟಾಗಿ ಇಸ್ಕೊ ಅಂತ ಹೇಳೋರು ನಿಜವಾದ ತಂದೆ ತಾಯಿಗಳು. ಯಾರು ನಿಜವಾದ ತಂದೆ ತಾಯಿಗಳು? ಮಾನಸ್ಥರಾಗಿ ಬದುಕಿ ನನ್ನ ಹೆಸರನ್ನು ನೀನು 4 ಜನರ ಮುಂದೆ ಉನ್ನತಿಗೆ ತರಬೇಕಮ್ಮ. ಮಗನೇ, ನಿನ್ನನ್ನು ನೋಡುವವರು ನಿನ್ನ ತಂದೆ ಹೆತ್ತಂಥ ತಂದೆ ತಾಯಿಗಳಿಗೆ ಗೌರವ ಬರುವಂಥ ರೀತಿಯಲ್ಲಿ ನಿನ್ನ ನಡತೆ ಇರಬೇಕು, ನಿನ್ನ ನುಡಿ ಇರಬೇಕು, ನಿನ್ನ ಗೌರವವನ್ನು ಸಂಪಾದನೆ ಮಾಡಬೇಕಂತ ಹೇಳ್ತಾರೆ. ಅವರ ನಿಜವಾದ ತಂದೆ ಹೌದು. ಅದೇ ರೀತಿ ಸತ್ಯದ ಗ್ರಂಥದಲ್ಲಿರುವಂಥ ಸತ್ಯ ದೇವರಾದ ಯೇಸು ಕ್ರಿಸ್ತನ ತಂದೆ ಅಂದ ದೇವರು ಯೇಸು ಕ್ರಿಸ್ತನ ಹೇಳುವಂಥ ಮಾತೇನು ಗೊತ್ತಾ? ನನಗೆ ಕಾಣಿಕೆ ಬೇಕಾಗಿಲ್ಲ, ನನಗೆ ಕುರಿ ಬೇಕಾಗಿಲ್ಲ, ಕೋಣ ಬೇಕಾಗಿಲ್ಲ, ದನ ಬೇಕಾಗಿಲ್ಲ, ನಿಮ್ಮ ಅಟ್ಟಿಯಿಂದ ನಾನು ಏನೂ ಕೇಳಲ್ಲ. ಅದೇ ಹೇಳ್ತಾರೆ ದೇವರು, ನಿಮ್ಮ ಅಟ್ಟಿಯಿಂದ ನನಗೆ ಬಗ್ದಿರೋ ಮಾಂಸ ಬೇಡ, ಮಾಂಸ ತಿಂತೀನೋ ನಾನು ನಿಮಗೆ ಕೊಟ್ಟಿದ್ದೀನಿ ತಿನ್ನೋಕ್ಕೆ. ನಾನು ನಿಮ್ಮ ಥರ ತಿಂದರೆ ನಾನು ದೇವ್ರ? ನಾನು ನಿಮ್ಮ ಥರ ವಿಚಾರ ಮಾಡಿದ್ರೆ ನಾನು ದೇವ್ರ? ನಾನು ನಿಮ್ಮ ಥರ ಬದುಕ್ರೆ ನಾನು ದೇವ್ರ? ನಿಮ್ಮ ಥರ ಕಾಮ, ಕ್ರೋಧ, ಮದ, ಮತ್ಸರ ಇರೋನು ನಾನು ದೇವ್ರ ಆಗ್ತೀನಿ, ನೀನು ಅದ ರೀತಿ ಇದ್ದರೆ ದೇವ್ರಿಗೂ ಮನುಷ್ಯನಿಗೆ ವ್ಯತ್ಯಾಸ ಇಲ್ವಾ? 100 to 101% ದೇವರಿಗೂ ಮನುಷ್ಯನಿಗೂ ವ್ಯತ್ಯಾಸ ಇದೆ. ಮನುಷ್ಯರಿಗಿರುವಂಥ ಕಾಮ, ಕ್ರೋಧ, ಮದ, ಮತ್ಸರ ಇದು ದೇವರಲ್ಲಿ ಇರಲ್ಲ. ದೇವರು ಪವಿತ್ರನು, ಪರಿಶುದ್ಧನು. ಅದಕ್ಕೆ ದೇವರು ಹೇಳುವಂಥ ಮಾತೇನು ಗೊತ್ತಾ? ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರ್ಬೇಕು, ನಾನು ನೀತಿವಂತನು, ನೀವು ನೀತಿವಂತರಾಗಿರ್ಬೇಕು. ಅದಕ್ಕೆ ದೇವರು ಹೇಳ್ತಾರೆ, ಉಚಿತಾರ್ಥ ವರ ಇದು, ನಿಮ್ಮಿಂದ ಏನು ಬೇಕಾಗಿಲ್ಲ, ದೇವರೇ ನಿಮ್ಗೆ ಕೊಡ್ತಾ ಇದ್ದಾನೆ. ಈ ಜೀವನ ಕೊಟ್ಟಿದ್ದಾನೆ ದೇವರು ನಿಮಗೆ, ಅದರಲ್ಲೂ ಜೀವನ ಕೊಟ್ಟಿದ್ದಲ್ಲದೆ ಈ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೆ ಒಂದು ಪರಿಹಾರ ಯೇಸು ಪ್ರಭುವಿನ ಮೂಲಕ ಪಾಪ ಮಾಡಿ ಎಲ್ಲರೂ ದೇವರ ಮಹಿಮೆಯನ್ನು ಕಂಡುಕೊಳ್ಳದೆ ಹೋಗೋದ ಕಾರಣಕ್ಕೆ, ಪಾಪ ಮಾಡಿ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಇರುವಂಥ ಕಾರಣಕ್ಕೆ ಆ ಪರಿಹಾರವನ್ನು ದೇವರೇ ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ನಮ್ಮೆಲ್ಲರ ಪಾಪ ವಿಮೋಚನೆಗೋಸ್ಕರ ಕಲವಾರಿ ಕ್ರೂಜೆ ಮೇಲೆ ಯಜ್ಞವನ್ನು ಅರ್ಪಿಸಿ ಉಚಿತವಾಗಿ ಆತನು ನಮಗೆ ಈ ರಕ್ಷಣೆಯ ಮಾರ್ಗದಲ್ಲಿ ಉಚಿತವಾಗಿ ಕರಿತಾ ಇದ್ದಾನೆ ಅಂತ. ಯಾವುದೇ ರೀತಿಯಂತ ದುಡ್ಡಿಲ್ಲ ಬೇರೆ, ಪನಿಷ್ಮೆಂಟ್ ಹಾಕಿದ್ರೆ ದೇವರ ಪನಿಷ್ಮೆಂಟ್ ಇಲ್ಲ ಬೇರೆ. ತನ್ನ ಮಕ್ಳ ಹತ್ರ ಏನ್ರಿ ಪನಿಷ್ಮೆಂಟು? ಮಕ್ಳ ಹತ್ರ ಪನಿಷ್ಮೆಂಟ್ ತಗೋತಾನ ತಂದೆ? ಯಾವ ತಂದೆ ತಗೋತಾಳೆ, ಯಾವ ತಾಯಿ ತಗೋತಾಳೆ? ಪನಿಷ್ಮೆಂಟ್ ಕೊಡ್ತಾರ ದೇವರು? ನೀನು ಈ ದಂಡ ಕಟ್ಟಬೇಕು, ನೀನು ಕ್ಷಮಾಪಣೆ ಮಾಡ್ತೀನಿ ಅಂತ? ಇಲ್ಲ ಪ್ರೇರೆ, ಪ್ರಪಂಚನೇ ಆತನದು ಪ್ರೇರೆ. ಏನು ಕೊಡ್ತೀವಿ ನಾವು ಆತನಿಗೆ? ಕುರಿನ, ಕೋಣನ ಏನು ಕೊಡ್ತೀವಿ? ಎಲ್ಲ ಆತನಿದೆ. ಕಾಡಲ್ಲಿರುವಂಥ ಸಕಲ ಮೃಗಗಳು ನನ್ನವೇ ಅಂತ ಹೇಳ್ತಾರೆ ದೇವರು ಕೀರ್ತನೆ ಗ್ರಂಥದಲ್ಲಿ. ಕಾಡಿನಲ್ಲಿರುವಂಥ ಸಕಲ ಮೃಗ, ಪಕ್ಷಿ, ಪ್ರಾಣಿಗಳು ನನ್ನವೇ. ನೀವು ನನಗೇನು ಕೊಡ್ತೀರಾ? ನನಗೇನು ಕೊಡೋದಕ್ಕೆ ಸಾಧ್ಯ? ಟಗರು ಹೋಮಗಳ ರಕ್ತಕ್ಕೆ ನಾನು ಒಲಿಯೇನು? ಕಡೆದಾಗಿ ಓದಿ ಮುಗಿಸ್ಕೊಂಡಾಗ್ತೇನೆ. ಅದ್ಭುತವಾದಂಥ ಮಾತು ಯೆಶಾಯ ಪ್ರವಾದನೆ ಗ್ರಂಥ 1 ಒಂದು ವಚನ ಓದಿ ಮುಗಿಸ್ಕೊಂಡು ಹೋಗ್ತೇನೆ.
ಹನ್ನೊಂದರಿಂದ ಯೆಹೋವನು ಹೀಗನ್ನುತ್ತಾನೆ, ಲೆಕ್ಕವಿಲ್ಲದ ನಿಮ್ಮ ಯಜ್ಞಗಳು ನನಗೇಕೆ? ಟಗರುಗಳ ಸರ್ವಾಂಗ ಹೋಮ, ಪುಷ್ಟಪಶುಗಳ ಕೊಬ್ಬು, ಇದೆಲ್ಲ ನನಗೆ ಸಾಕಾಯಿತು. ಹೋರಿ ಕುರಿ ಹೋತಗಳ ರಕ್ತಕ್ಕೆ ನಾನು ಒಲಿಯೇನು? ನನ್ನನ್ನು ಹೊಲಿಸ್ಕೋಬೇಕಂತ ಇದೆಯಾ ನೀನು ಮನುಷ್ಯ? ತಾಯಿ, ಅಮ್ಮ, ಅಕ್ಕ, ದೇವರನ್ನು ಹೊಲಿಸ್ಕೋಬೇಕಂತ ಇದೆಯಾ? ಹಾಗಾದ್ರೆ ಪಾಪ ವಿಮೋಚನೆಯಿಂದ ವಿಮುಕ್ತಿ ಪಡಿಬೇಕು. ಅಂದ್ರೆ ಉಚಿತಾರ್ಥವರ ನಾನು ಪಾಪಿ ಅಂತ ಒಪ್ಪಿಕೊಂಡು ಪ್ರಭು ಆದಂತ ಯೇಸು ಕ್ರಿಸ್ತನ ಬಳಿಗೆ ಬಂದು ಯಾರ ಮುಂದೆನೂ ಬೇಕಾಗಿಲ್ಲ. ದೇವರು ಹೃದಯ ನೋಡುವಾತನು, ಅಂತರಂಗ ನೋಡುವಾತನು. ಕುರಿ ಹೋತಗಳಿಗೆ ಒಲಿಯದಂತ ದೇವರು, ಇವರ ರಕ್ತಕ್ಕೆ ಒಲಿಯದಂತ ದೇವರು ನಿನ್ನ ಕಣ್ಣೀರಿಗೆ ಒಲಿದು ಬರುವವನಾಗಿದ್ದಾನೆ. ನಿನ್ನ ಪಾಪ ಹರಕೆ ಮಾಡಿ ಒಂದೇ ಒಂದು ತೊಟ್ಟು ಕಣ್ಣೀರು ಒಂದೇ ಒಂದು ತೊಟ್ಟು, ದೇವರೇ, ಇಷ್ಟು ವರ್ಷ ನಾನು ದೇವರ ಅಂತ ತಿಳ್ಕೊಳ್ಳಿಲ್ಲ, ಇಷ್ಟು ವರ್ಷ ನನ್ನ ಪಾಪ ಪರಿಹಾರಕನು ಯಾರಂತ ತಿಳಿಯದೆ ನನ್ನ ತಂದೆ ತಾಯಿ ಹೇಳಿದಂಥ ಮಾರ್ಗ, ನನ್ನ ಅಜ್ಜಿ ತಾತ ಹೇಳಿದಂಥ ಮಾರ್ಗ, ಅನೇಕ ತಂದೆ ಹಾಕಿದ ಆಲಂಬರ ಅಂದ್ಕೊಂಡು ಅದರಲ್ಲೇ ನಾನು ನ್ಯಾದಾಡ್ತಾ ಒಂದು ದಿವಸ ಬಿದ್ದು ನಾನು ಭಯಂಕರವಾಗಿ ನಾನು ಮುರಿಯಲ್ಪಟ್ಟಿದ್ದೇನೆ. ನನ್ನನ್ನು ಕೈ ಮಾಡಿ ನನ್ನನ್ನು ಎತ್ತು ನನ್ನನ್ನು ನಿಲ್ಲಿಸು ದೇವರೇ, ನನ್ನ ಪಾಪವನ್ನು ನೀನು ತೊಳೆದು ನಾನು ಶುದ್ಧ ಮಾಡುವಂಥ ದೇವರನ್ನು ಹೇಳ್ತಾರೆ ಗೊತ್ತಾ? 18ನೇ ವಚನ, ಬನ್ನಿರಿ ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು, ಕಿರಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವವು. ಏನು ಬೇರೆ ಇದು? ಭಯಂಕರ ಅಂತ ಪಾಪಿ ಆಗಿದ್ರು ಪರವಾಗಿಲ್ಲ, ಎಂಥ ದುರ್ಮಾರ್ಗಿ ಆಗಿದ್ರು ಪರವಾಗಿಲ್ಲ, ಎಂಥ ರೇಪಿಸ್ಟ್ ಆಗಿದ್ರು ಪರವಾಗಿಲ್ಲ, ಕಡೆದಾಗ ಹೇಳ್ತೇನೆ, ನೀನು ಪಶ್ಚಾತ್ತಾಪ ಪಟ್ಟು ನಾನು ಕೆಟ್ಟದ್ದು ಮಾಡಲ್ಲ ದೇವ್ರೆ ಅಂತ ನೀನು ಬದಲಾದ್ರೆ ಖಂಡಿತ ದೇವ್ರು ನಿಮಗೆ ಮರು ಜೀವನವನ್ನು ಕೊಡ್ತಾರೆ, ಮರು ಕ್ಷಮಾಪಣೆ ಕೊಡ್ತಾರೆ ಪ್ರೇರೆ. ಯಾಕಂದ್ರೆ ದುಷ್ಟನ ಸಾವಿನಲ್ಲಿ ಆತನಿಗೆ ಸಂತೋಷವಿಲ್ಲ. ನಾನು ಅನೇಕ ಸಾರಿ ಹೇಳ್ತಾ ಇರ್ತೀನಿ ಮಾತು. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 18ನೇ 23ನೇ ವಚನ ದೇವ್ರು ಹೇಳುವಂತ ಮಾತು ಗೊತ್ತಾ? ದುಷ್ಟನಾಗಿ ನೀನು ಸತ್ತರೆ ನಡ್ಕೊಂಡು ಹೋಗ್ತೀಯ, 100% ನಡ್ಕೊಂಡು ಹೋಗ್ತೀಯ. ನೀನು ಬದಲಾಗಿ ನನ್ನ ನಾಮವನ್ನು ಅನೇಕ ಕಡೆ ಹೇಳ್ಬೇಕು. ನೀನು ಬದಲಾಯಿಸಿದ್ದೆ ಯಾರು? ಇನ್ಸ್ಪೆಕ್ಟರ್ ಬದಲಾಯಿಸ್ತಾರ, ಡಾಕ್ಟರ್ ಬದಲಾಯಿಸ್ತಾರ, ನಿಮ್ಮ ಮನೆಯವರು ಬದಲಾಯಿಸ್ತಾರ, ಹೇಳಕ್ಕೆ ಪರವಾಗಿಲ್ಲ, ಅವ್ರು ಬದಲಾಯಿಸ್ತಾರೆ. ಯಾರ ಕೈಯಿಂದಲೂ ಆಗದಿರುವಂಥ ಕಾರ್ಯ ದೇವರಿಂದ ಆಗುತ್ತೆ. ಆತನ ನಾಮ ಖಂಡಿತ ನಾನು ಘನಪಡಿಸ್ತಾರೆ. ಒಂದು ದಿವಸ ನನ್ನ ಜೀವನ ಬೇರೆ ಯಾರಿಂದಲೂ ಬದಲಾಯಿಸಲಾಗದಂಥ ಚೇತನ ಎನ್ನುವಂಥ ನನ್ನನ್ನು ಬದಲಾಯಿಸಿದ್ದು ಯೇಸು ಕ್ರಿಸ್ತನ ಮಾತುಗಳು. ನಿಜ ಬೇಕು. ಕಣ್ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಂಡು ಈ ದಿನದ ಭಾಗವನ್ನು ಮುಗಿಸ್ಕೊಳ್ಳೋಣ. ತಂದೆಯಾದ ದೇವರೇ, ನಿಮ್ಮ ಸ್ತೋತ್ರಗಳು ಕೃತಜ್ಞತೆಗಳು ತಂದೆ, ನಿಮ್ಮ ಮಗನ ಮೂಲಕ ತಂದೆ ಲೋಟನ ಒಂದು ದಿವಸ ತನ್ನ ಅಳಿಯಂದರಿಗೆ ಬುದ್ಧಿ ಮಾತನ್ನು ಹೇಳಿ ಅವರನ್ನು ನಾವೆಲ್ಲಿ ಅಂದರೆ ತಂದೆ ಸೊದೋಮ್ ಗೊಮೋರದಿಂದ ಹೊರಗಡೆ ಕರ್ಕೊಬರ್ಬೇಕೆಂದು ಆಲೋಚನೆ ಮಾಡುವಾಗ ಅನೇಕರು ಆತನಿಗೆ ಗೇಲಿ ಮಾಡುವನಾಗಿ ಕಾಣುತ್ತಿರುತ್ತಾನೆ. ಆದರೂ ತಂದೆ, ನಿಮ್ಮ ಮಗನಾದ ಯೇಸು ಕ್ರಿಸ್ತನು ಹೇಳಿದಾಗೆ ಸ್ವಂತ ಪ್ರವಾದಿಗೆ ಸ್ವಂತ ಮನೆಯಲ್ಲೂ ಸ್ವಂತ ಊರಲ್ಲೂ ಸ್ವದೇಶದಲ್ಲಿ ಆತನಿಗೆ ಮರೆಯಲೇ ಅಂತ ಹೇಳಿದಿರಪ್ಪ ತಂದೆ. ನಿಜವಾದ ಮಾತು ತಂದೆ. ಈ ದಿನ ನಿಮ್ಮ ಮಕ್ಕಳು ಅನೇಕರು ತಂದೆ ನಿಮ್ಮನ್ನು ನಂಬಿರ್ತಾರೆಪ್ಪ. ಅವ್ರ ಮನೆ ಕುಟುಂಬದಲ್ಲಿ ಅನೇಕ ಪುರುಷರು, ಸ್ತ್ರೀಯರು, ಮಕ್ಕಳು ನಂಬದಂಥ ಕಾರಣಕ್ಕೆ ಅವ್ರ ಮುಂದೆ ಗೇಲಿ ಮಾಡುವವರಾಗಿ ಕಾಣ್ತೇವೆ ತಂದೆ. ಸಹಾಯ ಮಾಡಿ ಅವರ ಮನೋನೇತ್ರಗಳನ್ನು ಬೆಳಗಿಸಿರಿ ತಂದೆ. ಹೇಳುತ್ತಿರುವಂಥ ಮಾತು ಅದು ನಮ್ಮದಲ್ಲ, ದೇವರ ಮಾತೆಂದು ನಂಬಿಕೊಳ್ಳುವ ಹಾಗೆ ಸಹಾಯ ಮಾಡಿರ್ತಾನೆ. ಒಂದು ಕಾಲದಲ್ಲಿ ಯೇಸು ಕ್ರಿಸ್ತನಿಗೆ ಸ್ವಂತ ತಮ್ಮಂದಿರೇ ನೀನು ಮನೆಯಿಂದ ಹೋಗು ಅನ್ನುವಂಥ ಆಲೋಚನೆಯಿಂದ ಹೇಳಿದರು ತಂದೆ. ಪ್ರಸಿದ್ಧಿಗೆ ಬರುವವನು ಒಂದೇ ಕಡೆ ಇರಲ್ಲ, ನೀನು ಹೋಗುವಂತ ಹೇಳಿ ಆತನ ಪ್ರಾಣಕ್ಕೆ ಅಪಾಯವಿದ್ದರೂ ಕಳಿಸಬೇಕೆಂದು ಆಲೋಚನೆ ಮಾಡಿದರು ತಂದೆ. ಅದೇ ರೀತಿ ತಂದೆ, ನಿಮ್ಮ ಮಕ್ಕಳು ಅನೇಕ ಚಿತ್ರಹಿಂಸೆ ಅನುಭವಿಸ್ತಾ ಇದ್ದಾರೆ ತಂದೆ. ಮನೆ ಕುಟುಂಬದಲ್ಲಿ ಶಾಂತಿ ಇಲ್ಲದೆ, ಸಮಾಧಾನವಿಲ್ಲದೆ, ಮನೆ ಕುಟುಂಬದಲ್ಲಿ 9 ಜನ ನಿಮ್ಮನ್ನು ನಂಬಿದರು, ಒಬ್ಬರು ನಂಬಲೊಲ್ಲದ ಕಾರಣ ಅವರ ಮೂಲಕ ಸೈತಾನನು ಅನೇಕ ಚಿತ್ರಹಿಂಸೆಗಳನ್ನು ಕೊಡುವನಾಗಿದ್ದಾನೆ. ಸಹಾಯ ಮಾಡಿ ತಂದೆ. ಈ ರೀತಿ ಇರುವಂಥ ಜನರನ್ನು ಮಾರ್ಪಡಿಸಿ ಕಾಪಾಡಿ ಅವರನ್ನು ನಿಮ್ಮ ಮಹಿಮೆಯಲ್ಲಿ ನಡೆಸಬೇಕೆಂದು ಪ್ರಾರ್ಥನೆಯನ್ನು ನನ್ನ ರಕ್ಷಕನಾದ ಕ್ರಿಸ್ತ ಯೇಸುವಿನಂದು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಪ್ಪ ತಂದೆ. ಆಮೇಲೆ ಎಲ್ಲರಿಗೂ ಯೇಸು ಕ್ರಿಸ್ತನ ವಂದನೆಗಳು. ಥ್ಯಾಂಕ್ ಯು.